ಜನರಲ್ಲಿ ಇನ್ನೂ ಉಳಿದಿದೆ ಮಾನವೀಯತೆ. ರಸ್ತೆಯಲ್ಲಿ ಸಿಕ್ಕ ಚಿನ್ನದ ಸರ ಮರಳಿಸಿದ ವೃದ್ಧ ಮಹಿಳೆ. ನಿಜಕ್ಕೂ ಮಾನವೀಯತೆ ಅನ್ನೋದು ಇನ್ನೂ ಜೀವಂತ ಇದೆ ಅನ್ನೋದಕ್ಕೆ ಈ ವಿಡಿಯೋನೇ ಸಾಕ್ಷಿ ಕಣ್ರಿ. ಯಾಕಂದ್ರೆ ಈಗ ಹಣ ನೋಡಿದ್ರು ಹೆಣ ಕೂಡ ಬಾಯಿ ಬಿಡುವ ಕಾಲವಿದು. ಅಂಥದ್ರಲ್ಲಿ ಚಿನ್ನದ ಸರ ಸಿಕ್ಕರೆ ಜನರು ಸುಮ್ಮನೆ ಇರ್ತಾರ. ಆದ್ರೆ ಇಲ್ಲೊಬ್ಳು ಮಹಿಳೆ ಕಳೆದೋದ ಚಿನ್ನದ ಸರವನ್ನ ಮರಳಿಸಿ ಮಾನವೀಯತೆ ಮೆರೆದಿದ್ದಾಳೆ ನೋಡಿ. ಬಳ್ಳಾರಿಯ ಡಾಲರ್ ಕಾಲನಿಯ ಬಳಿ ರುಕ್ಮಿಣಮ್ಮ ಎಂದಿನಂತೆ ವಾಕಿಂಗ್ ಮಾಡ್ತಾ ಇದ್ರು. ಈ ವೇಳೆ 4 ತೊಲೆಯ ಬಂಗಾರದ ತಾಳಿ ಚೈನ್ ಸಿಕ್ಕಿತ್ತು. ಇದನ್ನ ಮನೆಗೆ ತಂದು ಮಗ ಮಂಜುನಾಥ್ ಅವರಿಗೆ ಈ ವಿಷಯ ತಾಯಿ ತಿಳಿಸಿದ್ಲು ನೋಡಿ. ಚಿನ್ನದ ಸರ ಒಂದು ಚಿಕ್ಕ ಚೀಲದಲ್ಲಿತ್ತು. ಹಾಗೆ ಚೀಲದ ಮೇಲೆ ಬ್ಯಾಂಕ್ನಲ್ಲಿ ಒತ್ತೆ ಇಟ್ಟ ನಂಬರ್ ಹಾಗೂ ಫೋನ್ ನಂಬರ್ ಮಾಹಿತಿ ಬರೆಯಲಾಗಿತ್ತು. ಬೆಳಗ್ಗೆ ವಾಕಿಂಗ್ ಹೋಗ್ತಾ ಇದ್ವಿ ಸರ್. ಹೋಗುವಾಗ ಆ ಡಾಲರ್ ಕಾಲಿನ ಹತ್ತಿರಲೇ ಬಿದ್ದಿತ್ತು. ನಾನು ಏನೋ ಬಿಡು ಅಂದೇಳಿ ನಾವೆಲ್ಲ ನಾಲ್ವರು ಹೋಗ್ತಿದ್ವಿ. ಹೋಗ್ದಾಗ ನೋಡಿದ್ವಿ, ಏನೋ ಬಿಡು ಏನೋ ತೆಗ್ದಾಕ್ಯಾರನ್ನಂದು ಸುಮ್ಮನೆ ಹೋಗ್ತಿದ್ವಿ. ಅದು ನಂಬರ್ ನೋಡಿ ಮತ್ತೆ ಅದು ತಗೊಂಡು ನೋಡಿದೆ ಸರ್. ಅಲ್ಲಿ ಅವರಿಗೆ ಫೋನ್ ಮಾಡಿದ್ವಿ. ಅವ್ರದ್ದು ಹೆಸರು ಏನಿಲ್ಲ, ಇದೊಂದು ಅಡ್ರೆಸ್ ಐತೆ, ಅದನ್ನ ಅಂದ್ರೆ ನಮ್ಮ ಮಗಗೆ ಫೋನ್ ಮಾಡಿ ತೋರಿಸಿದೆ ಸರ್. ತೋರಿಸಿ ಹೇಳಿದ್ ಬ್ಯಾಂಕ್ ಮ್ಯಾನೇಜರ್ ಹೇಳಿದ್ರೆ ಅವರು ಎಲ್ಲ ಪ್ರೂಫ್ ತಗೊಂಡು ಕಳಿಸಿದ್ರೆ ಅವ್ರಿಗೆ ಫೋನ್ ಮಾಡಿದೆ ನಾನು. ಫೋನ್ ಮಾಡಿದ್ರೆ ಅವರು ರೆಸ್ಪಾನ್ಸ್ ಸರಿ ಮಾಡ್ಲಿಲ್ಲ. ಅವರು ಮಾಡ್ಲಿದ್ದಕ್ಕೋಸ್ಕರ ನಾವು ಕಟ್ ಮಾಡಿಬಿಟ್ವಿ. ಅಲ್ಲಿಗೆ ನಿಮ್ದು ಏನೇನು ಹೋಗೈತೆ ಅಂತ ಸತಿ ಕೇಳಿದ್ವಿ. ಸರಿ ಬಿಡು ಅವ್ರು ತಿಳ್ಕೊಂಡು ಮಾಡ್ತಾರ ಅಂದೇಳಿ ಇದು ಮಾಡಿದ್ವಿ. ನಿನ್ನೆ ಅವ್ರು ತಿಳ್ಕೊಂಡಾರ ಮಾಡ್ಯಾರ, ಬಾ ಅಂದ ಹೇಳಿನಿ ಸರ್, ಕೊಡ್ತೀನಿ ಅವ್ರಿಗೆ ಅಷ್ಟೇ. ಚೀಲದ ಮೇಲೆ ಬರೆಯಲಾದ ನಂಬರ್ಗೆ ಫೋನ್ ಮಾಡಿದ್ದಾರೆ. ಆಗ ಚಿನ್ನ ಕಳೆದುಕೊಂಡ ವಸಂತ್ ಅವರು ಯಾವುದೋ ಫ್ರಾಡ್ ಕಾಲ್ ಇರ್ಬೇಕಂತ ಇಗ್ನೋರ್ ಮಾಡಿದ್ರಂತೆ. ನಾನು ಗುರುವಾರ ಸಂಜೆ ನಮ್ಮ ಹೆಂಡತಿ ಒಡವೆನ ತಾಳಿ ಸರನ ರಿನೋವೇಷನ್ ಅಂದರೆ ತಾಳಿ ಸ್ವಲ್ಪ ಡ್ಯಾಮೇಜ್ ಇತ್ತು, ಅದನ್ನು ಮಾಡ್ಸೋಕ್ಕೋಸ್ಕರ ನಾನು ಬಳ್ಳಾರಿಗೆ ತಾಳಿ ತೊಗೊಂಬಂದಿದ್ದೆ. ಅದು ನನಗೆ 7:30 ಅಬೋ ಮೇಲೆ ನಾನು ಬಳ್ಳಾರಲ್ಲಿ ಜೋಬಿಲಿ ಇಟ್ಕೊಂಡಾಗ ಬಳ್ಳಾರಲ್ಲಿ ಎಲ್ಲೋ ಬಿದ್ದಿತ್ತದು. ನಾನು ಕೆಲವು ಪ್ಲೇಸಲ್ಲಿ ಓಡಾಡಿದ್ದೆ. ತಾಳೂರು ರೋಡು, ಒಂದು ಕಪ್ಪಲ್ ರೋಡು, ಒಂದು ಡಾಲರ್ಸ್ ಕಾಲೋನಿಲಿ. ಆ್ಯಕ್ಚುಲಿ ಅದು ನಾನು ಡಾಲರ್ಸ್ ಕಾಲೋನಿಲಿ ನಮ್ಮ ಆಫೀಸ್ ಇದೆ, ನಮಗೆ ಗೊತ್ತಿರೋರು ಆಫೀಸ್ ಇದೆ, ಆಫೀಸ್ ಹತ್ರ ನಾನು ಹೋಗಿದ್ದೆ ಈವ್ನಿಂಗ್ ಟೈಮು. ಅದು ನಾನು ಏನೋ ಮೊಬೈಲ್ ತೆಗಿವಾಗೋ ಇಲ್ಲ ಏನೋ ಸಮಥಿಂಗ್ ತೆಗಿವಾಗ ದುಡ್ಡು ತೆಗಿವಾಗ ಬಿದ್ದೋಗಿದೆ. ಬಿದ್ದೋದ ತಕ್ಷಣ ನಾನು ಮನೆಗೆ ಹೋಗಿ ರಾತ್ರಿ 9 ಗಂಟೆಗೆ ನಾನು ಚೆಕ್ ಮಾಡಿಕೊಂಡೆ. ನನ್ನ ವೈಫ್ ಕೇಳಿದ್ರು ನನಗೆ, ಎಲ್ಲೋಯ್ತು ಬಂಗಾರ, ಅದು ಆಚಾರಿಗೆ ಯಾಕೆ ಬಂದಿದೆಯಾ ಅಂತ ಕೇಳಿದ್ರು. ನಾನು ಕಳೆದೋಯ್ತೆಂಬ ವಿಷಯ ನನ್ನ ಹೆಂಡತಿ ಸಡನ್ಲಾಗಿ ಹೇಳಿಲ್ಲ, ಬೇಜಾರು ಪಡ್ಕೊತಾಳೆ ಅಂತೇಳಿ. ನಾನು ಇಲ್ಲ, ನಾನು ಆಗಿ ಬಂದಿದ್ದೀನಿ, 3.2 ಗ್ರಾಮ್ ಇತ್ತು, ಅದು 32 ಗ್ರಾಮ್ ಇತ್ತು, 4 ತೊಲೆಗೆ ನನಗೆ ಆಗಿ ಬಂದುಬಿಟ್ಟಿದ್ದೀನಿ ಅಂತೇಳಿ ನನ್ನ ಹೆಂಡತಿ ಖುಷಿಯಾಗಿ ಆಯಿತು ಯಾವಾಗ ಕೊಡ್ತಾರೆ ಅಂದಿಲ್ಲ, ನಾನು ಶುಕ್ರವಾರ ತಪ್ಪಿರೋ ಶನಿವಾರ ಒಳಗೆ ಕೊಡ್ತಾರೆ ಅಂತ ಹೇಳಿದಾರೆ ಅಂತ. ಮೂಲ ಮಾಲೀಕರಾದ ವಸಂತ್ ಅವರನ್ನ ಪತ್ತೆ ಹಚ್ಚಿ ಫೋನ್ ಮಾಡಿದ್ರು. ಯಾವುದೇ ರೆಸ್ಪಾನ್ಸ್ ಬಂದಿರಲಿಲ್ಲ. ಇನ್ನು ಅವರಾಗೆ ಫೋನ್ ಮಾಡ್ತಾರಂತ ಮತ್ತೆ ರುಕ್ಮಿಣಿ ಸುಮ್ಮನಾಗಿದ್ರು. ಆದ್ರೆ ವಸಂತ್ ಅವರಿಗೆ ನಂತರ ಗೊತ್ತಾಗಿತ್ತು, ತನ್ನ ಹೆಂಡತಿ ಚಿನ್ನದ ಸರ ತರೋಕೆ ಹೇಳಿದಾಗ ಅದು ಡಾಲರ್ ಕಾಲನಿಯಲ್ಲಿ ಮೊಬೈಲ್ನಲ್ಲಿ ತೆಗೆಯುವ ವೇಳೆ ಬಿದ್ದು ಹೋಗಿತ್ತು. ಫೋನ್ ಮಾಡಿದ ರುಕ್ಮಿಣಿ ವೃದ್ಧೆಯ ಮನೆಗೆ ಬಂದಾಗ ವಸಂತ್ ಚಿನ್ನದ ಎಲ್ಲ ಗುರುತುಗಳನ್ನ ಹೇಳ್ಕೊಂಡಿದ್ರು. ಅದನ್ನ ಬ್ಯಾಂಕ್ನಲ್ಲಿ ಅಡವಿಟ್ಟ ಬಗ್ಗೆ ಮಾಹಿತಿ ಕೊಟ್ಟಿದ್ರು ನೋಡಿ. ನಾನು ನೋಡಿ ಬ್ಯಾಂಕಿಂದ ನನ್ನ ಮಗ ಇದ್ದಾನಲ್ಲ, ಅದು ನಾವು ಯಾವಾಗಂದ್ರೆ ಅವಾಗ ಇಡ್ತಾ ಇದ್ವಲ್ಲ, ಅದು ನೋಡಿ ಗುರ್ತಿದ್ದು ಮತ್ತೆ ಇದಕ್ಕೆ ಬಂದು ಅದನ್ನ ನೋಡಿ ತಗೊಂಡು ಅಲ್ಲೇ ನೋಡಿದ್ವಿ. ಫೋನ್ ಮಾಡಿದ್ವಿ. ನನಗೆ ಅದು ಫೋನ್ ನಂಬರ್ ಇಲ್ಲಲ್ಲ, ನನ್ನ ಮಗನಿಗೆ ಹೇಳಿದೆ, ಏನಪ್ಪ ಇದು ಹಿಂಗೆ ಐತೆ ನೋಡಂದ್ರೆ ಅಮ್ಮ ಕಳಿಸು ಅಂತ ಹೇಳಿದ. ಅದೆಲ್ಲ ಕಳಿಸಿದ್ವಿ. ಅವ್ರಿಗೆ ಫೋನ್ ಮಾಡಿ ಬ್ಯಾಂಕ್ಲಿಂದ ಅವರು ಇದು ಮಾಡಿ ಅವಾಗ ಹಿಂದೆಲೇ ನಿನಗೆ ಫೋನ್ ಮಾಡಿದ್ದೆ. ಎಷ್ಟು ಗಂಟೆಗೆ ಮಾಡಿದ್ದಪ್ಪ? ಶುಕ್ರವಾರ 11 ಗಂಟೆ 15 ನಿಮಿಷ ಆಯ್ತಕ್ಕ. ನಾನು ಸ್ವಲ್ಪ ಇದರಲ್ಲಿ ಕಷಾರಲ್ಲಿ ಇತ್ತಲ್ಲ, ಫುಲ್ ಸೌಂಡ್ ಇತ್ತು. ನಾನು ಯಾವುದೋ ಬಸ್ ಸ್ಟೇಷನಲ್ಲಿ ನಾನು ಅದು ನೆನಪು ಬಂದಿಲ್ಲ ನನಗೆ ಶನಿವಾರ ನನ್ನ ಹೆಂಡತಿ ಶುಕ್ರವಾರ ಬೆಳಗ್ಗೆ ಮಧ್ಯಾಹ್ನ ಕೇಳಿದಾಳಕ್ಕ, ಹಿಂಗೆ ಏನು ಮಾಡಿದೆ ಗೋಲ್ಡ್ ಅದು ಮಾಡಿಸಿದೆ ಅಂತ ತಗೊಂಡು ಹೋದಲ್ಲ ಅಂತಂದಾಗ ಅವ ನನ್ನ ಹೆಂಡತಿ ರಿಪ್ಲೈ ಮಾಡೋಕ್ಕಾಗಿಲ್ಲ ನನಗೆ. ನಾನು ಸ್ವಲ್ಪ ಆಲೋಚನೆ ಮಾಡಿದೆ, ಗೋಲ್ಡ್ ಅಲ್ಲ ಅಂತೇಳಿ ಮನೆಯಲ್ಲೆಲ್ಲ ಸರ್ಚ್ ಮಾಡಿದೆ, ನನ್ನ ಪಾಕೆಟ್ ಸರ್ಚ್ ಮಾಡಿದೆ, ಹೋಗಿ ನಮ್ಮದು ಲಾಕರ್ ಇತ್ತು, ಆ ಲಾಕರಲ್ಲೇ ಚೆಕ್ ಮಾಡಿದೆ. ಇದೆಲ್ಲೋ ಬಿದ್ದು ಹೋಗೈತೆಲ್ಲ ಅಂದ್ಕೊಂಡು ಮೊನ್ನೆ ನಾನೇನು ಮಾಡಿದೆ, ಸೀದಾ ಕಪ್ಪಲ್ ರೋಡ್ ಹೋಗಿದ್ದೆ.
ಕಪ್ಪಲ್ ರೋಡಿಗೆ ಹೋದೆ ಸಾಯಂಕಾಲ 7:30 ಹಂಗೆ ಹೋದೆ. ಅಲ್ಲಿ ನೋಡಿ ನಮ್ಮ ಫ್ರೆಂಡಿಗೆ ಕರ್ಕೊಂಡು ಹೋಗ್ತಾ ಅಂತ ಬಂದ್ವಿ, ಏನು ಕಾಣಲಿಲ್ಲ. ಆಮೇಲೆ ಮತ್ತೆ ಡಾಲರ್ಸ್ ಕಾಲೋನಿಗೆ ಬಂದ್ವಿ, ಎಲೆಸರಾಜನ ಆಫೀಸ್ ಅಲ್ಲೆಲ್ಲ ಬಂದೆ. ಅಲ್ಲಿ ನೋಡಿದೆ ಏನು ಕಾಣಲಿಲ್ಲ. ಆಯ್ತು ಅಂದ್ಕೊಂಡು ಸುಮ್ಮನೆ ಹೋದೆ. ನಾನೇನು ಏನಿಲ್ಲ ಇಲ್ಲ ನಮ್ಮ ಅಕ್ಷರ ಹೋಗಿ ಮಾಡೋಕ್ಕಾಗ್ತದೆ ಆಚೆಗೆ ಒಂದು ಫೋಟೋಸ್ ಬಿಟ್ಟು ಕೊಡ್ತಾರಂತ ಯಾರಂತಂದ್ರೆ ನನಗೆ ಶನಿವಾರ ನನಗೆ ನೀವು ಬ್ಯಾಂಕಿಗೆ ಬರಲೇಬೇಕು ಬರಬೇಕಾಗುತ್ತೆ ಅಂತ ಕಳ್ಕೊಂಡ್ರಿ ನೋಡ್ರಿ ಇನ್ನೊಂದ್ಸಲ ಕಾಲ್ ಮಾಡ್ತೀರಿ ಅಂತ ಅಂದಾಗ ಅವಾಗ ನನಗೆ ನೈಟ್ 11 ಗಂಟೆಗೆ ಫ್ಲಾಶ್ ಆಯ್ತು. ಫ್ಲಾಶ್ ಆದ ತಕ್ಷಣ ನಾನು 11 ಗಂಟೆ ಆಯ್ತಾ ಅಕ್ಕವ್ರ ನಂಬರ್ ಐತೆ ಕಾಲ್ ಮಾಡೋದು ಬೇಡ ಈ ಟೈಮಲ್ಲೇ ಬೆಳಿಗ್ಗೆ ಏನು ಮಾಡೋಣ ಅಂತೇಳಿ ನಮ್ಮ ಮಾವುಗ ಇವರು ನಮ್ಮ ಮಾವುಗವ್ರಿಗೆ ಇನ್ಫಾರ್ಮೇಷನ್ ಮಾಡಿದೆ. ನಮ್ಮ ಮಾವು ಇನ್ಫಾರ್ಮೇಷನ್ ಮಾಡಿದ್ಮೇಲೆ ಇಲ್ಲ ನಾನು ಮಾತಾಡ್ತೀನಿ ಬಾ ಅಕ್ಕನ ಹತ್ರ ಅಂತಂದು ಮಾತಾಡಿದ್ರು. ಈಗ ನಮ್ಮ ಮಾವರು ಸದ್ಯ ತಂಗಿ ಮಾಡ್ಕೊಂತದ್ದು ಇಲ್ಲ ನಾನು ಮಾತಾಡ್ತೀನಿ ಬಾ ಅಂತೇಳಿ ನಾನೇನು ಮಾಡಿದೆ. ಇವರು ಫ್ರೆಂಡು ಪೊಲೀಸರು ಇದ್ದರು, ಅವ್ರಿಗೆ ಒಂದು ಸ್ವಲ್ಪ ಮಾಹಿತಿ ಕೊಡೋಣ ಯಾಕೆ ಸುಮ್ಮನೆ ಅಂತೇಳಿ ಅವರು ಕೂಡ ಇದ್ದರು. ಇಲ್ಲ ನಾನು ಮಾತಾಡ್ತೀನಿ ಬರೀ ಇಬ್ಬರು ಹೋಗೋಣ ಬರೀ ಅಂತ ನಾವೇನು ಮಾಡ್ಕೊಂಡ್ರೆ ನೋಡಿದ್ವಿ ಬ್ಯಾಡ್ಗಳು. ನಿನ್ನೆ ಒಂದು ಸ್ವಲ್ಪ ಕಾಲ್ ಮಾಡಿದೆ, ಇಲ್ಲ ನಮ್ಮ ಮನೇಲಿ ಎಲ್ಲರೂ ಸೌಲಭ್ಯ ಎಲ್ಲ ಹೋಗ್ಯಾರ ಓಲ್ಡೇನೆ ಐತೆ ಅವ್ರು ಬರ್ತಾರೆ, ಅವ್ರು ಬಂದ ತಕ್ಷಣ ನೀವೇನು ಮಾತಾಡ್ಕೊಂಡು ತಗೊಂಡು ಹೋಗ್ರ ಅಂತ ಹೇಳಿದೆ. ಕಳೆದುಕೊಂಡ ಚಿನ್ನವನ್ನ ವಾಪಸ್ ನೀಡಿದ ಆ ಮಹಾತಾಯಿಯ ಕಾಲಿಗೆ ಬಿದ್ದು ವಸಂತ್ ಆಶೀರ್ವಾದ ಪಡೆದಿದ್ದಾರೆ. ಹಾಗೆ ಅವರಿಗೆ ಉಡುಗೊರೆಯಾಗಿ ಸೀರೆ ಹಾಗೂ ಸಿಹಿ ಬಾಕ್ಸ್ ನೀಡಿದ್ದಾರೆ. ಯಾಕಂದ್ರೆ ಈ ಕಾಲದಲ್ಲಿ 50 ರೂಪಾಯಿ ಸಿಕ್ಕರು ಯಾರೂ ಮರಳಿ ಕೊಡೋದಿಲ್ಲ. ಆದ್ರೆ ಚಿನ್ನದ ಸರ ಸಿಕ್ಕರು ಇವರು ವಾಪಸ್ ಕೊಟ್ಟಿರೋ ಬಗ್ಗೆ ವಸಂತ್ ಅತ್ಯಂತ ಖುಷಿಯಿಂದ ಹೇಳ್ಕೊಂತಾರೆ. ತಿರ್ಗಾ ಮರುದಿನ ಅಂದ್ರೆ ಶುಕ್ರವಾರ ಮಧ್ಯಾಹ್ನ ನನಗೆ ಮಧ್ಯಾಹ್ನ 11:15 ಒಬ್ರು ಕಾಲ್ ಮಾಡಿದ್ರು. ಸೌಮ್ಯ ಲಿಖಿತ ಅಂತ ಒಂದು ನಂಬರಿಂದ ಕಾಲ್ ಬಂತು. ಅವರು ನನಗೆ ಕಾಲ್ ಮಾಡಿ ನೀವೇನೋ ಕಳ್ಕೊಂಡಿದ್ದೀರಾ, ನೀವು ಏನು ಕಳ್ಕೊಂಡಿದ್ದೀರಾ, ನಿಮ್ಮ ಹೆಸರು ಏನು ಅಂತ ಕೇಳಿದ್ರು. ಈಗಿನ ಕಾಲದಲ್ಲಿ ಯಾರಾದರೂ ಫ್ರಾಡ್ ಮಾಡ್ತಾರಂತೇಳಿ ನಾವು ಇನ್ಫಾರ್ಮೇಷನ್ ಕೊಡೋಕ್ಕೆ ಹೋಗಲಿಲ್ಲ. ನಾನು ಅವ್ರಿಗೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಶೇರ್ ಮಾಡಲಿಲ್ಲ. ನನ್ನ ಹೆಸರು ವಸಂತ್ ಅಂತಲೂ ಹೇಳಿಲ್ಲ. ಅವರು ಇಲ್ಲಪ್ಪ ನೀನೇನೋ ಕಳ್ಕೊಂಡು ನೋಡು, ನೀನು ನನಗೆ ಕಾಲ್ ಮಾಡ್ತೀನಿ ನೋಡು ಅಂದಾಗ ನನಗೆ ಐಡೆಂಟಿಫೈನೂ ಆಗಲಿಲ್ಲ. ನಾನು ಸ್ವಲ್ಪ ಕಳೆದೋಗಿರೋ ಟೆನ್ಷನ್ನಲ್ಲಿ ಏನು ಮಾತಾಡೋಕ್ಕೆ ಆಗಲಿಲ್ಲ. ನನಗೆ ಮತ್ತೆ ರಿಟರ್ನ್ ಕಾಲ್ ಬಂತು. ಕಾಲ್ ಬಂದ ತಕ್ಷಣ ನೋಡಪ್ಪ ನೀವು ಒಂದ್ಸಲ ಆಲೋಚನೆ ಮಾಡಿ ನನಗೆ ಕಾಲ್ ಮಾಡಪ್ಪ ಅಂತ ಹೇಳಿದ್ರು. ನಾನು ಇಲ್ಲ ಬಿಡಮ್ಮ ನಾನು ಕಾಲ್ ಅಂಥದ್ದೇನೋ ಇದ್ದರೆ ನಾನು ಕಾಲ್ ಮಾಡ್ತೀನಿ ಅಂದ್ಕೊಂಡೆ. ನನಗೆ ಸಾಟರ್ಡೆ ನೈಟು ನನಗೆ ಹಿಂಗೆ ಬ್ಯಾಂಕು ಅಂತ ಅಜ್ಜಿಯವರು ಹೇಳಿದ್ರು, ನೀನು ನನಗೆ ಕಾಲ್ ಮಾಡೇ ಮಾಡ್ತೀಯ ಅಂತಂದಾಗ ನನಗೆ ಸ್ವಲ್ಪ 11 ಗಂಟೆಗೆ ಸ್ವಲ್ಪ ಐಡೆಂಟಿಫೈ ಆಗಿತ್ತು. ನಾನು ಟೈಮ್ ಆಗಿತ್ತು ಅವ್ರಿಗೆ ಕಾಲ್ ಮಾಡೋದು ಬೇಡ ಅಂತೇಳಿ ಬೆಳಿಗ್ಗೆ ಮರುದಿನ ನಮ್ಮ ಮಾವನಾದ ಮಹೇಶ್ ಅವ್ರ ಹತ್ರ ಹೋದೆ. ಮಹೇಶ್ ಅವರಿದ್ದು ಅವರು ಕಾಲ್ ಮಾಡಿ ಮಾತಾಡಿದ್ರು. ಹಿಂಗೆ ನಮ್ಮದೇ ಕಳೆದೋಗಿರೋದು ಬಂಗಾರ ಅಂತ ಹೇಳಿದ್ವಿ. ಇಲ್ಲ ಆಯ್ತಪ್ಪ ನಿಮ್ಮ ಬಂಗಾರ ಸೇಫ್ಟಿ ಆಗಿದೆ, ನೀವು ಬಂದು ತಗೊಂಡು ಹೋಗಿರ ಅಂತ ಹೇಳಿದ್ರು. ಈಗಿನ ಪರಿಸ್ಥಿತಿಯಲ್ಲಿ ಅದು ಕಳೆದೋಗಿರೋ ಬಂಗಾರ ಈ ರೇಟಲ್ಲಿ ಕೊಟ್ಟಿರತಕ್ಕಂಥದ್ದು ತುಂಬ ಧನ್ಯವಾದಗಳು. ಅವರು ಕೊಟ್ಟಿರೋ ಸಾಷ್ಟಾಂಗ ನಮಸ್ಕಾರಗಳು ಆ ಅಜ್ಜಿಯವರಿಗೆ. ಬಳ್ಳಾರಿಯ ರುಕ್ಮಿಣಿ ಅಮ್ಮನ ಪ್ರಾಮಾಣಿಕತೆ ಮತ್ತು ಸಾಮಾಜಿಕ ಜವಾಬ್ದಾರಿ ಎಲ್ಲರೂ ಅಳವಡಿಸಿಕೊಳ್ಬೇಕಾಗಿದೆ. ಈ ಕಾಲದಲ್ಲೂ ಇಂಥ ಜನರು ಇರೋದು ನಮ್ಮ ಪುಣ್ಯವೇ ಸರಿ. ಬಿಗ್ ಟಿವಿ ಕರ್ನಾಟಕ, ಬಳ್ಳಾರಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.